ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ದೀರಾ ಕಕ್ಕೆಕಾಯಿ ಮಂಜಣ್ಣವ್ರ ಜೊತೆಲೇ ಇದ್ದಾರೆ. ಬಹಳ ವಿಶೇಷ ಮಾಹಿತಿಯನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಕಕ್ಕೆಕಾಯಿ ಎಷ್ಟು ಒಳ್ಳೇದು ಗೊತ್ತೇನ್ರಿ. ಕಾನ್ಸ್ಟಿಪೇಷನ್ ಆಗಿಬಿಟ್ಟಿದ್ರೆ ಇದನ್ನು ಕಾಯಿನ ಜಿಜ್ಜಿಬಿಟ್ಟು ಚೆನ್ನಾಗಿ ಇದ್ರೊಳಗಡೆ ಒಂದು ಇದಿರ್ತದೆ. ಅಣ್ಣ ತೆಗೆದುಬಿಡಿ ನೋಡೋಣ, ಮುರಿರಿ ಒಂದು ಅಂಟು. ಆ ಅಂಟನ್ನು ನೀವೇನಾದರೂ ನೋಡಿ ಅಂಟು ಒಳಗಡೆ ಹೆಂಗಿದೆ ಇಟ್ಕೊಳ್ಳಿ. ಒಂಥರ ಇದು ಈ ಬ್ಲ್ಯಾಕ್ ಗೋಲ್ಡ್ ಅಂತಾರಲ್ಲ ಹಂಗಿದು. ಇದು ಬಹಳ ಕಾಸ್ಟ್ಲಿ ಇದೆ, ಹೊರಗಡೆ ಎಲ್ಲ ನಿಮಗೆ ಸಿಗೋದೇ ಇಲ್ಲ. ಇದನ್ನು ಈ ಅಂಟನ್ನು ತಿಂದರೆ ಒಳ್ಳೆ ಸ್ವೀಟಾಗಿದೆ. ಹೆಂಗೆ ಅಂದರೆ ನಿಮಗೆ ಈ ಬೆಲ್ಲ ತಿಂದಂಗೆ ಆಗುತ್ತೆ. ಬೆಲ್ಲ ತಿಂದಂಗೆ ಆಗುತ್ತೆ. ಈ ಬೆಲ್ಲ ನೀವು ತಿಂದ್ಬಿಟ್ರೆ ನಿಮ್ಮ ಕಾನ್ಸ್ಟಿಪೇಷನ್ ಅಂದರೆ ಹೊಟ್ಟೆ ಎಲ್ಲ ಕಟ್ಕೊಂಡಿರ್ತದೆ, ಬೆಳಿಗ್ಗೆ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ. ಅಂಥವರು ಇದನ್ನು ತಿಂದುಬಿಟ್ರೆ ಆರಾಮಾಗಿ ಬಾತ್ರೂಮ್ಗೆ ಹೋಗ್ಬಿಡುತ್ತೆ. ಅಂದರೆ ಇದನ್ನು ತಿಂದುಬಿಟ್ಟು ಅಂದರೆ ಬೆಳಗ್ಗೆ ಇದನ್ನು ನೈಟು ಜಜ್ಬಿಡಿ. ಇದನ್ನು ಒಳಗಡೆ ಇರೋ ತಿರುಳನ್ನು ತೆಗೆದುಬಿಟ್ಟು ನೀರಲ್ಲಿ ಹಾಕಿ ಕಲಕಿ ಬಿಟ್ಬಿಡಿ. ಬೆಳಗ್ಗೆ ಎದ್ಬಿಟ್ಟು ಒಂದು ಸ್ಟೌವಲ್ಲಿ ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದ್ಬಿಡಿ. ಸ್ವಲ್ಪ ಪ್ರಮಾಣ ಇಷ್ಟಿದ್ರೆ ಸಾಕು. ಇಷ್ಟಿದ್ರೆ ಸಾಕು. ಇಷ್ಟು ಜಜ್ಬಿಟ್ಟು ಕುಡಿದ್ರೆ ಸಾಕು. ನಿಮಗೆ ನೀಟಾಗಿ ನೆಕ್ಸ್ಟ್ ಡೇಯಿಂದ ನಿಮಗೆ ಒಂದು ಬಾತ್ರೂಮ್ ಎಲ್ಲ ನೀಟಾಗಿ ಆಗಿಬಿಡುತ್ತೆ. ಕಫನೂ ಹೋಗುತ್ತೆ. ಮೋಷನಲ್ಲಿ ಹೋಗುತ್ತೆ. ಹುಳಗಳು ಸಾಯ್ತವೆ, ಕೆಟ್ಟ ಹುಳಗಳು ಬ್ಯಾಕ್ಟೀರಿಯಾಗಳಿದ್ರೆ ಸಾಯ್ತವೆ. ಅಷ್ಟೇ ಅಲ್ಲ, ಇದ್ರದ್ದು ಗುಣ ಬಹಳನೇ ಇದೆ. ಈಗ ನೋಡಿ ಇಲ್ಲೇ ಇದೆ ಇದ್ರಾಗ ಒಂದು ಏನು ಗಿಡ. ಇದು ಚಿಕ್ಕದಾಗಿದೆ ಆ್ಯಂಡ್ ತುಂಬ ದೊಡ್ಡದಾಗಿ ಬಂದಾಗ ಇದ್ರ ಹೂವು ಎಲ್ಲ ಜೋರಾಗಿ ಈಗ ಬಿಡ್ತಾ ಇದೆ. ಅದು ಹೂವಕ್ಕೆ ಚಿಕ್ಕದಾಗಿದೆ. ಇಲ್ಲಿ ನಾನು ತೋರಿಸ್ತೀನಿ, ನಾನು ಹೂವನ್ನು ತೋರಿಸ್ತೀನಿ. ಸೊ ಹೆಂಗೆ ಬರುತ್ತೆ ಹೂವು ಅಂತ. ಈ ಹೂವನ್ನು ಕೂಡ ಒಂದು ಸಲ ಕಿತ್ಕೊಂಡಿದ್ವಿ ಏನೋ ಒಂದು ಬಳಕೆ ಮಾಡಲಿಕ್ಕೆ. ಇಡೀ ಗಿಡ ಬಹಳನೇ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದರ ಹುಟ್ಟು ಹೇಗೆ, ಇದರ ಬಳಕೆ ಹೇಗೆ, ಒಂದಷ್ಟು ಮಾಹಿತಿಯನ್ನು ಮಂಜಣ್ಣ ಹೇಳ್ತಾರೆ. ಇದು ಏನಂದರೆ ನಮ್ಮೂರ ಕಡೆ ಗವಿರಂಗಪ್ಪನಿಗೆ ಹೋಲಿಸ್ತಾರೆ ಇದನ್ನು. ಈ ಹಸು ಎಮ್ಮೆ ಅಥವಾ ಕರು ಹಾಕಿ 9 ದಿನಗಳ ಡೈರಿಗೆ ಹಾಲು ಹಾಕೋದಕ್ಕೆ ಮುಂಚೆನೆ ಏನು ಮಾಡ್ತಾರೆ, ಈ ಗಿಡಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆ ವಾಲ್ ಇರುತ್ತಲ್ಲ, ವಾಲಲ್ಲಿ ಗಿಂಡು ಮಾಡ್ಕೊಂಡ್ಬಂದು ಇದಕ್ಕೆ ಪೂಜೆ, ಹೂವು ಹಣ್ಣು ಕಾಯಿ ಎಲ್ಲ ತಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ ಮಾಡೋದು ಇದಕ್ಕೆ ಅಂತಂದರೆ ಹಸುಗಳಿಗೆ ದನ ಕರುಗಳಿಗೆ ಕಾಯಿಲೆ ಬೀಳದೆ ಇರಲಿ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನ ಗವಿರಂಗಪ್ಪ ದೇವಸ್ಥಾನ ದೂರ ಇರ್ತದಲ್ಲ, ಹೋಗಕ್ಕಾಗದೇ ಇದ್ದವರು ಅಲ್ಲೇ ಅವರು ಹೊಲದಲ್ಲೋ ಎಲ್ಲ ಸುತ್ತಮುತ್ತ ಇದ್ರೆ ಇದಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಕಾಯಿಲೆಗಳು ಬೀಳದೇ ಇರಲ್ಲ, ಕಾಯಿಲೆಗಳು ಬರಲ್ಲ. ದನಗಳು ಚೆನ್ನಾಗಿ ಆಗ್ತವೆ, ಆರೋಗ್ಯವಾಗಿರ್ತವೆ ಅನ್ನೋದು. ಆಮೇಲೆ ಹಾಲು ಚೆನ್ನಾಗಿ ಕೊಡ್ಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಹಸು ಕರು ಚೆನ್ನಾಗಿರ್ಲಿ, ಆ ಥರ ಇದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಆಯುರ್ವೇದದಲ್ಲಿ ಬಳಕೆ ಏನಂತ ಅಂದರೆ ಇಕ್ಮದ್ದು ಹಾಕ್ಬಿಟ್ಟಿರ್ತಾರೆ. ಅದರಿಂದ ತುಂಬಾ ಜನ ನರಳಿರ್ತಾರೆ, ತುಂಬಾ ಮಾನಸಿಕವಾಗಿ ಅಂತೂ ಕುಗ್ಗೋಗಿರ್ತಾರೆ ಮಾತ್ರ. ಅದು ಹೆಂಗೆ ಅಂದರೆ ಇಕ್ಮದ್ದು ಹೆಂಗೆ ಅಂದರೆ ಅದಕ್ಕೆ ಔಷಧಿನೇ ಇಲ್ಲ ಎಲ್ಲಿ ಯಾವ ಮೆಡಿಕಲಲ್ಲಿ ಔಷಧಿ ಇಲ್ಲ. ಈ ಯಾವ ಸ್ಕ್ಯಾನಿಂಗ್ ಮಾಡಿದ್ರು ಕಾಣಿಸಲ್ಲ. ಕೈ ಮದ್ದು ಅಂತಾರೆ, ಇಕ್ಮದ್ದು ಅಂತಾರೆ, ಊಟದಲ್ಲಿ ಮದ್ದು ಹಾಕ್ಬಿಟ್ಟಿದ್ದಾರೆ ಅಂತಾರೆ. ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಮಿಗಳು ಈ ಥರ ಏನೋ ಸಂದರ್ಭಗಳಲ್ಲಿ ಎಷ್ಟೋ ಕಡೆ ಊಟ ಮಾಡಬೇಡಿ ಅಂತಾರೆ. ಅದು ಮದ್ದಾಕೋರು ಹೆಂಗೆ ಅಂದರೆ ಜೊತೆಗಿರೋ ಮಕ್ಕಳಿಗೆ ಕೂಡ ಮದ್ದು ಹಾಕ್ಬಿಡ್ತಾರೆ ಅಂತಾರೆ. ಅದು ಒಂದು ತಿಂಗಳಲ್ಲಿ ಯಾರಿಗೂ ಹಾಕಾಗಲಿ ಅಂದ್ರೆ ಅವ್ರ ಮನೆ ಮಕ್ಕಳಿಗೆ ಹಾಕ್ಬಿಡ್ತಾರಂತೆ. ಅವ್ರಿಗೆ ಹಾಕೊಂಡ್ಬಿಡ್ಬೇಕು, ಮನೆ ಮಕ್ಕಳಿಗೆ ಹಾಕ್ಬಿಡ್ಬೇಕಂತೆ. ಆ ಥರ ಹಾಕ್ತಾರಂತೆ. ಅದು ಇದೆಯಂತೆ ಪದ್ಧತಿ. ಆದ್ರೆ ಅದು ಹಿಂದೆ ಬ್ರಿಟಿಷರನ್ನ ಓಡಿಸ್ಬೇಕು, ಅವ್ರನ್ನ ಕೊಲ್ಲಬೇಕು, ಆ ಕಾರಣಕ್ಕೆ ಸೃಷ್ಟಿಯಾಗಿದ್ದು ಈ ಕೈಮದ್ದು ಅನ್ನೋದು. ಹೆಂಗೆ ಅಂದರೆ ಬ್ರಿಟಿಷರಾಗ ಅವ್ರನ್ನ ನೇರವಾಗಿ ಕೊಲ್ಲಿಕ್ಕೆ ಆಗ್ತಾ ಇರಲಿಲ್ಲ, ದಾಳಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಸತ್ಕಾರ ಮಾಡಿ ಊಟ ಹಾಕೋದು, ಊಟದಲ್ಲಿ ಒಂಚೂರು ಮದ್ದು ಹಾಕ್ಬಿಟ್ರೆ ಅವ್ರು ತಿಂದುಬಿಟ್ಟು ಒಂದು ತಿಂಗಳಲ್ಲಿ ಅವ್ರಿಗೆ ಕತೆ ಮುಗಿದೋಗೋದು. ಕತೆ ಅವ್ರು ಮುಂದೆ ಹೋಗಿ ಅದ್ರದ್ದು ಎಫೆಕ್ಟ್ ಜಾಸ್ತಿ ಆಗಿ, ನಿಶಕ್ತಿ ಆಗಿ, ಆಸಕ್ತಿ ಇಲ್ದಿರ ಅವರು ವಾಂತಿ ಭೇದಿ ಅಂತೆಲ್ಲ ಶುರುವಾಗಿ ಅವರು ಸತ್ತೋಗ್ತಾಯಿದ್ರು. ಸ್ಲೋ ಪಾಯ್ಸನ್ ಅಂತ, ಸ್ಲೋ ಪಾಯ್ಸನ್ ಅದು. ಅದೇ ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ, ಆ ರೀತಿ ಮಾಡುವಂಥದ್ದು. ಅದು ಶತ್ರುಗಳನ್ನ ಎದುರು ಹೊಡೆಯೋಕ್ಕಾಗಲ್ಲ, ಈ ಥರ ಹೊಡೆದು ಇಕ್ಮದ್ದು ಹಾಕಿ ಹೊಡೆದಾಕ್ಬಿಡ್ಬೋದು ಅಂತಾರಲ್ಲ, ಆ ರೀತಿ. ಅಂಥದಕ್ಕೂ ಇದು ಬಳಕೆ ಆಗುತ್ತೆ. ಏನಂದ್ರೆ ಇದು ಇಕ್ಮದ್ದು ಅಂದರೆ ಅದರಲ್ಲಿ 3-4 ವಿಧ ಇದೆ. ಮಾಟ ಮಂತ್ರ ಮಾಡಿ ಆ ಭಸ್ಮ ಪ್ರಯೋಗ ಮಾಡ್ತಾರೆ, ಭಸ್ಮದಲ್ಲಿ ಊಟ ಹಾಕ್ತಾರೆ. ಆ ಥರದಕ್ಕೆ ಇದು ನಂಬರ್ 1. ಗರುಡಪ್ಪ ಅವ್ರ ಹತ್ರ ಹೋಗಿದ್ದೆ ಇದಕ್ಕೆ ನಾನು. ಸತ್ಯವಾಗ್ಲೂ ಇದಕ್ಕೋಸ್ಕರ ನಾನು ಇಕ್ಮದ್ದು ಔಷಧಿ ತಗೊಳ್ಳೋಕೆ ಹೋಗಿದ್ದು. ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಕೊಟ್ಟಿದ್ದು. ಲಗ್ಗೆರೆಯಲ್ಲಿದ್ರು, ಅವರಿಂದನೇ ಅವ್ರು ಪರಿಚಯ ಆಗಿದ್ದು. ಇಲ್ಲ ನನಗೆ ಪರಿಚಯನೇ ಆಗ್ತಿರಲಿಲ್ಲ. ಗರುಡಪ್ಪ ಅವ್ರು ಅಂದರೆ ಇವ್ರಿಗೆ ವಿದ್ಯೆ ಕಲಿಸ್ಕೊಟ್ಟಂತಹ ಗುರುಗಳು, ಆಯುರ್ವೇದಿಕ್ ಪಂಡಿತರು ಅವರು.
ಆಂಜನೇಯ ಸ್ವಾಮಿ ದೇವಸ್ಥಾನ ಅರ್ಚಕರು ಅವರೇನೆ ಪರಿಚಯ ಮಾಡಿಕೊಟ್ಟಿದ್ರು. ಅವ್ರ ಹತ್ರ ಹೋಗಿ ಒಳ್ಳೇದಾಗುತ್ತೆ ಅಂತೇಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಹಿಂಗೆ ಈ ಥರ ಏನೋ ಹಾಕ್ಬಿಟ್ಟಿದ್ರಣ್ಣ ಅಂತ. ನೀವೇನು ನಿಮ್ದು ಹೇಳ್ಬೇಡಿ, ಬನ್ನಿ ನಾನು ಹಸ್ತ ಸಾಮುದ್ರಿಕ ನೋಡ್ತೀನಿ ಅಂತೇಳ್ಬಿಟ್ಟು ಕರೆಸ್ಕೊಂಡ್ರು. ನೀವು ಹೇಳೋದು ಬೇಡ, ನಾನು ಹೇಳ್ತೀನಿ ಬಾ, ನೀನೆಲ್ಲ ಹೇಳೋದು ಅಂತೇಳ್ಬಿಟ್ಟು ಕರೆಸ್ಕೊಂಡು ಆಮೇಲೆ ಅವ್ರು ಪೂರ್ತಿ ನೋಡಿ ನಿಮ್ಗೆ ಇಕ್ಮದ್ದು ಅಂತಂದರೆ ನಿಮ್ಗೆ ಯಾವುದೋ ಭಸ್ಮ ಪ್ರಯೋಗ ಮಂಕ್ ಬುದ್ಧಿ ಅಂತಾರಲ್ಲ ಆ ಥರ ಹಿಂಗೆ ಧೂಳಲ್ಲಿ ಹಿಂಗೆ ಬಿಟ್ಬಿಟ್ರು ಅದು ಅವ್ರಿಗೆ ಶ್ವಾಸದೊಳಗೆ ಸೇರಿಕೊಂಡು ಅದು ಹಂಗೇ ಬೆಳವಣಿಗೆ ನಡೀಬೋದು. ಅಂದರೆ ಅದರಲ್ಲಿ 3-4 ಥರ ಇದೆ. ಬಿಳಿಗೂ ಬರ್ತದೆ, ಬಿಳಿಗೆ ಮಾಂಸ ಒಂಥರ ರಬ್ಬರ್ನಂಗೆ ಅಳಸ ರಬ್ಬರ್ ಹೆಂಗಿರುತ್ತೆ ಆ ಥರ ಬಿಳಿಗೆ ಕಪ್ಪಗೆ ಆಗ್ಬಿಟ್ಟಿರುತ್ತೆ. ಆ ಥರನೇ ನನಗೆ ಬಂದಿದ್ದು. ಅಂದರೆ ಈ ಕೆಲವು ಇದ್ದಾವೆ ಹಸಿರು ಔಷಧಿ ಕುಡಿಸ್ತಾರೆ, ಅದು ವಾಮಿಂಟ್ ಆಗುತ್ತೆ, ಯಪ್ಪ ತಡಿಯೋಕ್ಕಾಗಲ್ಲ. ನಾನೇ ಮಂಗಳೂರಿಗೆ ಹೋಗಿದ್ದೀನಿ 2 ಸರಿ. ಆಮೇಲೆ ಕೈಗೆ ಇದು ಕಟ್ಬಿಡ್ತಾರೆ, ಕಂಕಣ ಥರ ಕಟ್ಬಿಡ್ತಾರೆ, ಅದು ಕೈ ಕೊರೆದು ಬಿಡ್ತದೆ, ಹಿಂಸೆ. ಆ ಥರ ಎಲ್ಲ ಮತ್ತೆ ತೆಗಿತಾರೆ ಇಕ್ಮದನ್ನು. ಒಬ್ಬೊಬ್ರದ್ದು ಮೆಥಡ್ ಒಂದೊಂದು ಥರ. ಒಬ್ಬೊಬ್ರು ವಾಮಿಟ್ ಮಾಡಿಸ್ತಾರೆ, ಒಬ್ಬೊಬ್ರು ಇವ್ರು ಹೆಂಗೆ ಮಾಡಿದ್ರು ಇವ್ರು ಏನಿಲ್ಲ ಸರ್, ಅವರು ಕೊಟ್ಟರು ಬಾಳೆಹಣ್ಣು ಇದ್ರ ಮರಚ ನನಗೆ ಅವತ್ತು ಹೇಳಿರಲಿಲ್ಲ, ಏನು ಹೇಳಲಿಲ್ಲ ನನಗೆ. ಅವರು ಅರ್ಚಕರ ಹತ್ರ ಕೇಳಿದ್ರು, ಏನು ಪಾರ್ಟಿ ಗಟ್ಟಿ ಇದನ್ನ ತಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ. ಯಾಕೆಂದರೆ ಇದ್ರ ಜೊತೆಗೆ ಇನ್ನೊಂದು ಗಿಡ ಬೆರೆಸ್ಬೇಕು, ಅದು ದೈವ ವೃಕ್ಷ, ಇದು ದೈವ ವೃಕ್ಷನೇ, ಅದು ದೈವ ವೃಕ್ಷ, ಅದು ಸಖತ್ತು ದೈವ ವೃಕ್ಷ ಅದು. ಮಾಟಮ್ಮದ ಸಮಸ್ಯೆಗೆ ಆಮೇಲೆ ಮನೆ ಬಾಗಿಲು ಒಳಗಡೆ ಕಟ್ತಾರೆ ಎಲ್ಲರೂ. ಇದು ಪ್ರಥಮ ಋತು ಏನು ಹೇಳ್ತಾರಲ್ಲ, ಹೆಣ್ಮಕ್ಳು ಆದಾಗ ಅವಾಗೆಲ್ಲ ಅದನ್ನ ಅವ್ರ ಕೈ ಹತ್ತಕ್ಕೆ ಯಾವಾಗಲೂ ಇಟ್ಕೊಂಡೇ ಇರ್ತಾರೆ ಅದನ್ನ, ಯಾವುದೇ ಗಾಳಿ ಸೋಕು ಯಾವುದೇ ಇದಾಗಬಾರ್ದು ಅಂತ. ಅದನ್ನ ಅದ್ರ ಚಕ್ಕೆನ ಮಿಕ್ಸ್ ಹೊಡಿಬೇಕು. ಇದ್ರ ಜೊತೆಗೆ ಮಿಕ್ಸ್ ಹೊಡೆದು ಏಲಕ್ಕಿ ಹೆಂಗಿರ್ಬೇಕು ಅಂದ್ರೆ ಒಳಗಡೆ ಕಾಳು ಗಟ್ಟಿ ಕಪ್ಪಗಿರ್ಬೇಕು. ಈ ಸಣ್ಣ ಸಣ್ಣ ಜಳ್ಳು ಪಳ್ಳು ಆಗೋದಿಲ್ಲ, ಗಟ್ಟಿಗಿರೋ ಕಾಳು ಬೇಕು, ಗಟ್ಟಿರೋ ಆ ಕಾಳು. ಇದು 3 ಇದ್ರ ಚಕ್ಕೆ, ಅಂಕೋಲೆ ಚಕ್ಕೆ ಅಂದರೆ ಜಾಸ್ತಿ ತಗೋಬಾರ್ದು. ಇದೆಲ್ಲ ಸಖತ್ ಲಿವರಿಗೆ ಡೇಂಜರು. ಎಷ್ಟೋ ನೋಡಿ ಮಂಜಣ್ಣವ್ರು ಹೇಳ್ತಾ ಇದ್ದಾರೆ, ಗಿಡಮೂಲಿಕೆಗಳನ್ನ ಯಾಕೆ ನಾವು ಸರಿಯಾಗಿ ನಿಮಗೆ ತೋರಿಸಲ್ಲ, ಕೆಲವೊಂದನ್ನು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀವಿ ಅನ್ನೋ ಕಾರಣ ಅಂದರೆ ಅದು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ದೇಹಕ್ಕೆ, ಮತ್ತು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಕೆಲವೊಂದನ್ನು ಹೇಳಲ್ಲ, ಕೆಲವೊಂದನ್ನು ಹೇಳಿರ್ತಾರೆ, ಕೆಲವೊಂದನ್ನ ಗೊತ್ತಿರೋದನ್ನ ಔಷಧಿ ಮಾಡಿಕೊಡ್ತಾರೆ, ಕೆಲವೊಂದನ್ನು ಔಷಧಿ ಮಾಡಲಿಕ್ಕೂ ಹೋಗಲ್ಲ. ಆಗಬೇಕು ಸೈಡ್ ಎಫೆಕ್ಟ್ ಆಗಿ ಆಮೇಲೆ ನಮಗೆ ಬೈಕೊಳ್ಳೋದು ಆ ಕಾರಣ ಅವೆಲ್ಲ ನಮ್ಗೆ ಗಂಟೋದು. ಯಾಕೆಂದರೆ ಮುಂಚೆ ಏನೋ ಮಾಡಿಬಿಡ್ತಿದ್ದೆ, ನಡಿ ನೋಡೇ ಬಿಡೋಣ ಆದರೆ ಒಳ್ಳೇದಾಗಲೇ ಬಿಡಲಿ ಅಂತ. ನಮಗೆ ಅಮರ ಗುರುಗಳು ಸತೀಶ್ ಅಣ್ಣ ಇವರೆಲ್ಲ ಸಿಕ್ಕಿದ್ಮೇಲೆ ಏನಂದ್ರೆ ಕರ್ಮ ಯಾವ ರೀತಿ ಬಂದು ಬಡಿದ ಅಂದರೆ ಒಳ್ಳೇದು ಮಾಡಿದ್ರು ಕರ್ಮ ಹೊಡೆದು ಬಿಡ್ತದೆ. ನಿಮ್ಮ ಟೋಪಿ ಮೇಲೆ ಹಾಕೊಂಡಿದ್ದೀರಲ್ಲ, ಹೂನಪ್ಪ, ಇದು ಅವರೇ ಕೊಟ್ಟಿದ್ದು, ಇದು ಅವ್ರದೇ ಇದು ಟೋಪಿನೇ ಅವ್ರದ್ದು. ಇದು ಏನಂತಿದೆ ಇದ್ರ ಮೇಲೆ? ವಿಶ್ವ ಮೈತ್ರಿ ಲೋಕ ಸಮಸ್ತ ಸುಖಿನೋ ಭವಂತು. ವಿಶ್ವ ಮೈತ್ರಿ ಲೋಕ ಸಮಸ್ತ ಸುಖಿನೋ ಭವಂತು. ಸೂಪರ್. ಸತೀಶ್ ಅಣ್ಣವ್ರದ್ದು ಟೋಪಿ ಇದು. ಅವ್ರ ಹತ್ರ ನಾನು ಕೇಳಿದೆ, ಕೊಡೋಣ ನಮ್ಗೊಂದು 2-3 ಇದ್ರೆ ಅಂತ. ನಾನು ಟೋಪಿನೇ ಕೊಡ್ತೀನಿ, ನೀನು ಹಾಕು ಅಂತ. ಸತೀಶ್ ಅಣ್ಣವ್ರದ್ದು ವಿಚಾರಗಳು. ಈಗ ನಾವು ಏನೋ ಮಾಟ ಮಂತ್ರ ಹೋಮಾಚಾರ ಮತ್ತು ಈ ಇಕ್ಮದ್ದು ಅಂತ ಹೇಳ್ಬಿಟ್ಟು ಏನು ಮಾತಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಒಂದು ಮನುಷ್ಯನಿಗೆ ಒಂದು ಏನು ತನ್ನ ಕಷ್ಟ, ತನ್ನ ಆಲೋಚನೆ, ನನ್ನ ಇನ್ನು ಮುಂದೆ ಏನಾಗುತ್ತೆ ಜಗತ್ತು, ಈ ರೀತಿ ಹಲವು ವಿಚಾರಗಳಿರ್ತದೆ. ಅಂದರೆ ಮನಃಶಾಂತಿ ಇರಲ್ಲ. ಎಲ್ಲದಕ್ಕೂ ಒಂದು ಉತ್ತರ ಅಂದರೆ ಅದು ಮನೋವತಿ ಆಗಿರ್ತದೆ. ಆ ಮನೋವತಿಯಲ್ಲಿ ಹೇಳೋದು ಇಷ್ಟೇ, ಧ್ಯಾನ ಮಾಡಿ, ಆ ದೇವರಲ್ಲಿ ಶರಣಾಗಿ, ಆ ಧ್ಯಾನ ಹೇಗೆ ಮಾಡಬೇಕು, ಆ ಧ್ಯಾನ ಆ ದೈವವನ್ನು ಹೇಗೆ ಹೋಲಿಸ್ಕೊಬೇಕು, ಸೊ ಮನಃಶಾಂತಿಯನ್ನು ಹೇಗೆ ಪಡಿಬೇಕು, ಎಲ್ಲರ ಜೊತೆ ಜನ ಹೆಂಗೆ ಬದುಕಬೇಕು, ಈ ರೀತಿ 10 ಹಲವು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನಾವು ಮಾಡೋ ಕರ್ಮದಿಂದ ಏನಾಗುತ್ತೆ, ಸೊ ಈ ಥರ ತುಂಬ ವಿಚಾರಗಳು ಇದೆ. ಅಲ್ಲಿ ಅದು ವಿಡಿಯೋಗಳು ಕೂಡ ನಾವು ಹಾಕಿದ್ದೀವಿ, ಸತೀಶ್ ಅಣ್ಣವ್ರ ವಿಡಿಯೋಗಳು. ಸೊ ಅದನ್ನು ಚೆಕ್ ಮಾಡ್ಬೋದು, ಮನೋವತಿ ವಿಡಿಯೋ. ಅದೆಲ್ಲ ಬ್ರಹ್ಮಾಂಡದ ಬಗ್ಗೆ, ದೇವತೆಗಳ ಬಗ್ಗೆ, ಋಷಿಗಳ ಬಗ್ಗೆ ಪ್ರತಿಯೊಂದು ಗೊತ್ತು ಅವ್ರಿಗೆ. ಇಂಥ ಮಾಹಿತಿ ನೀವು ಯಾವುದೇ ಬುಕ್ಕಲ್ಲಿ ಗ್ರಂಥದಲ್ಲಿ ಇಲ್ಲದೇ ಇರೋ ಮಾಹಿತಿ ಅವ್ರ ಹತ್ರ ಇದೆ. ಅವರು ಸಿಕ್ಕಿದ ಮೇಲೆ ನಮಗೆ ಒಂದು ಜ್ಞಾನ, ಯಾವ ರೀತಿ ಮನುಷ್ಯ ಬದುಕಬೇಕು, ಕರ್ಮ ಅಂದರೆ ಏನು, ಯಾವ ರೀತಿ ನಮಗೆ ಕರ್ಮ ಅಂಟುತ್ತೆ. ಅವ್ರು ಹೇಳ್ತಾರೆ ಲಿಫ್ಟ್ ಕೊಟ್ಟರು ಕರ್ಮ ನಿಮಗೆ ಬರುತ್ತೆ. ಅದೆಲ್ಲ ಹೆಂಗೆ ಏನು ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ನೋಡಿ ತಿಳ್ಕೊಳ್ಳಿ. ನಾವು ಯೂಟ್ಯೂಬಲ್ಲಿದೆ ಇವ್ರದ್ದು ಟಾಪ್ ಟ್ರೆಂಡಿಂಗ್ ಕನ್ನಡದಲ್ಲಿ ಇವ್ರದ್ದು ಸಬ್ಸ್ಕ್ರೈಬ್ ಮಾಡಿ, ಅದು ನೋಡಿ ವಿಡಿಯೋಸ್. ತುಂಬ ಅಮರ ಗುರುಗಳ ಬಗ್ಗೆ ಮಾಹಿತಿ ಇದೆ, ಚೆಕ್ ಮಾಡಿ ಅದನ್ನು. ನಾವು ಯಾಕೆಂದರೆ ತುಂಬ ಜನಕ್ಕೆ ಆಮೇಲೆ ನೋಡಪ್ಪ ಎಲ್ಲೋ ಹೋಗಿ ಎಲ್ಲೋ ಮಾತಾಡ್ತಾ ಇದ್ದಾರೆ ಅಂತ ಆಗ್ಬಿಡುತ್ತೆ. ಸೊ ಅಲ್ಲಿ ವಿಡಿಯೋ ನೋಡಿ ತಿಳ್ಕೊಳ್ಳಿ. ನೋಡಿ ಇದರಲ್ಲಿ ಮ್ಯೂಸಿಕ್ ಕೂಡ ಮಾಡ್ಬೋದು. ಹೇಳಿ, ಇದು ಈ ಗಿಡದ ಬಗ್ಗೆ ಹೇಳಿ. ಹಂಗೆ ಎಷ್ಟು ಪ್ರಮಾಣ ಇರ್ತದೆ ಎಲ್ಲನೂ ಹಂಗೆ. ಈಗ ಕೆಲವರು ಮನಸ್ಥಿತಿ ಇರ್ತದೆ, ಒಂದೇ ಸರಿ ತಗೊಂಡ್ಬಿಟ್ರೆ ನನಗೆಲ್ಲ ಶಕ್ತಿ ಬಂದ್ಬಿಡ್ಬೇಕು, ಅದು ಎಲ್ಲ ಹೋಗ್ಬಿಡ್ಬೇಕು ಏನೋ ಆಗ್ಬಿಡು. ಆ ಥರ ಅಲ್ಲ. ಆಯುರ್ವೇದ
ಈ ಕೆಲವು ಸ್ಟಿರಾಯ್ಡ್ ಇದ್ದಂಗೆ ತಗೊಂಬಿಟ್ರೆ ಆಮೇಲೆ ವಾಸಿನೇ ಆಗಲ್ಲ, ಲಿವರ್ಗೆ ಸರಿಯಾಗಿ ಹೊಡೆದ್ಬಿಡ್ತದೆ. ಆಮೇಲೆ ಯಾವ ಮೆಡಿಸನ್ ಆಸ್ಪತ್ರೆ ಸುತ್ತ ಹೋಗಲ್ಲ, ಇದೆಲ್ಲ ಪ್ರಮಾಣ ಇದೆ. ಇದ್ರ ಚಕ್ಕೆ ತಗೊಂಡು ನೆರಳಲ್ಲಿ ಒಣಗಿಸ್ಕೊಂಡು ಪ್ರಮಾಣ ಕಮ್ಮಿನೇ ಇರಬೇಕು, ಸ್ವಲ್ಪನೇ ಇರಬೇಕು, ಇಲ್ಲ 1 ಇಂಚು ಇಲ್ಲ ಅರ್ಧ ಇಂಚು ಇಷ್ಟು. ಆಮೇಲೆ ಏಲಕ್ಕಿ, ಆಮೇಲೆ ಅಂಕೋಲೆ ಮರದ ಚಕ್ಕೆ, ಅದು ಎಲ್ಲ ಸ್ವಲ್ಪನೇ. ಅವರು ತಾಕತ್ತಿದ್ದು ಚೆನ್ನಾಗಿ ಗಟ್ಟಿ ಇದ್ದರೆ ಮಾತ್ರನೇ ಅವ್ರು ತಗೋಬೋದು. ಇಲ್ಲ ಅಂತಂದರೆ ಯಾರ್ದಾದ್ರು ಆಯುರ್ವೇದ ಗೊತ್ತಿದ್ದರೆ ಮಾತ್ರನೇ ಅವ್ರು ಕೊಡೋವಂಥವ್ರು ಇದ್ದರೆ ಅವ್ರ ಹತ್ರ ಮಾತ್ರನೇ ಇಸ್ಕೊಳ್ಳಿ ಸುಮ್ಮನೆ. ಆಮೇಲೆ ಇನ್ನೊಂದು ಏನಂದರೆ ಭಾಳ ಮುಖ್ಯ, ಇವೆಲ್ಲ ಸ್ವಯಂ ಪ್ರಯೋಗ ಅಷ್ಟು ಒಳ್ಳೇದಲ್ಲ. ಆಮೇಲೆ ಇನ್ನೊಂದು ಭಾಳ ಮುಖ್ಯ ಏನಂದರೆ ಇದನ್ನು ಬಳಸಿದ ಮೇಲೆ ನಾನ್ ವೆಜ್ ತಿನ್ನಬಾರ್ದು. ಅದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಅಂಕೋಲೆ ಮರ ಇದೆಯಲ್ಲ, ಅದೆಲ್ಲ ದೈವ ವೃಕ್ಷ ಅಲ್ವಾ, ಇದು ಕೂಡ ದೈವ ವೃಕ್ಷನೇ. ಇದು ಸುವರ್ಣ ಪುಷ್ಪ ಅಂತಲೂ ಇದಕ್ಕೆ ಹೆಸರಿದೆ. ಈಗ ಹಿಂದೆ ನಾವು ಅವಾಗೆಲ್ಲ ಮೈಕ್ ಹಾಕೋರು ಶ್ರೀಮಂತ ಕಥೆ ಎಲ್ಲ ಓದಿಸಿದ್ರೆ ಅದರಲ್ಲಿ ರಂಗಪ್ಪ 18 ತುಮಕೂರು ಅಂತ ಇವರು ಗುರುರಾಜುಲು ನಾಯ್ಡು ಅವ್ರದ್ದು ಬರೋದು ನೋಡಿ. ಆ ಗುರುರಾಜು ನಾಯ್ಡು ಬರೋದು ಅದರಲ್ಲಿ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳ್ತೀವಿ ನೋಡಿ. ಆ ಸುವರ್ಣ ಪುಷ್ಪ ಸುವರ್ಣ ಪುಷ್ಪ ಅಂದ್ರೆ ಆವಾಗಿನ ಇದರಲ್ಲಿ ಸುವರ್ಣ ಚಿನ್ನನೇ ಚೆಲ್ತಿದ್ರು ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಸುವರ್ಣ ಪುಷ್ಪ ಅಂದ್ರೆ ಇದೇ ಮರ. ಹೂವು ನೋಡ್ಬೇಕ್ರಿ, ನಾನು ತೋರಿಸ್ತೀನಿ. ಹೂವು ಹೆಂಗಿದೆ ಗೊತ್ತಾ, ಮೊಬೈಲ್ ಬೆಳಗ್ಗೆ ತಾನೇ ಡಿಲೀಟ್ ಮಾಡಿದೆ. ಸಖತ್ತು. ನಾವು ನಮ್ಗೆ ಐಡಿಯಾನೇ ಇಲ್ಲ ಇದು ಈ ಗಿಡದ ಬಗ್ಗೆ ಮಾತಾಡ್ತೀವಿ ಅಂತ. ಸೊ ಹಂಗಾಗಿ ಅದನ್ನು ತೆಗೆದುಬಿಟ್ಟೆ. ನೋಡಿ ಈ ಹೂವನ್ನು ತೋರಿಸ್ತೀನಿ ನಾನು, ಸಖತ್ ಬರುತ್ತೆ ನೋಡಿ, ಖುಷಿ ಆಗಿಬಿಡುತ್ತೆ. ಫಸ್ಟ್ ಡೇ ನಾನು ಈ ಹೂವನ್ನ ಒಂದು ಕಡೆ ನೋಡಿದಾಗ ಎಷ್ಟು ಚೆನ್ನಾಗಿದೆ ಗುರು, ಏನೋ ಇದ್ರ ಕಥೆ ಏನೋ ಇರುತ್ತೆ, ಇದು ಕೇಳಬೇಕು ಅಂತಿದ್ದೆ. ಮಂಜಣ್ಣವ್ರು ಹೇಳ್ಬಿಟ್ರು. ಕೊನೆಗೆ ಈ ಕಾಯಿ ಬಗ್ಗೆ ಕೂಡ ಗೊತ್ತಾಯ್ತು ನನಗೆ. ಈ ಕಾಯಿನ ಕೂಡ ಬಳಕೆ ಮಾಡಿದೆ ನಾನೇ, 2 ದಿನ ಬಳಕೆ ಮಾಡಿದ್ದೀನಿ. ಚೆನ್ನಾಗಿ ಕೆಲಸ ಮಾಡುತ್ತೆ, ಗಟ್ಟಿ ಬಂದ್ಬಿಡ್ತದೆ ಬಾಡಿ, ಒಳ್ಳೆ. ಬಟ್ ಏನಂದರೆ ನಿಮಗೆ ಕೆಲವ್ರಿಗೆ ಇದು ತೊಗೊಂಡ್ಮೇಲೆ ಸ್ವಲ್ಪ ಲೂಸ್ ಮೋಷನ್ ಆಗ್ಬೋದು, ಹೊಟ್ಟೆ ಕ್ಲೀನ್ ಆಗುತ್ತೆ. ಪ್ರಮಾಣ ಕಮ್ಮಿ ಇರಬೇಕು. ಯಾವತ್ತೂ ಅಷ್ಟೇ, ಯಾವುದೇ ಕಷಾಯ ಆದ್ರೂ 50 ml ಗಿಂತ ಜಾಸ್ತಿ ತೊಗೊಬೇಡಿ. 2.5 ಲೋಟ ನೀರು ಹಾಕಿದ್ರೆ 50 ml ಇಲ್ಲ 100 ml ಬರಬೇಕದು. ಕುದ್ದಿ ಕಡಿಮೆ ಲೋ ಫ್ಲೇಮಲ್ಲಿ. ಆವಾಗ 50 ml ತಗೊಂಡ್ರೆ ನಿಮ್ಮದೇ ಯಾವುದೇ ಸಮಸ್ಯೆ ಇಲ್ಲ. ಓಕೆ, ಅದು ಆರೋಗ್ಯ ಕೆಲಸ ಮಾಡುತ್ತೆ, ನಿಮಗೆ ವೃದ್ಧಿ ಮಾಡುತ್ತೆ ಆರೋಗ್ಯನ. ಆ ಪುಷ್ಪಗಳನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಅದು ಪುಷ್ಪನ ಕಿಡ್ನಿ ಫೇಲ್ಯೂರ್ ಆದವ್ರಿಗೆ ಕೊಡ್ತಾರೆ. ಅಂದರೆ ಹಿಂದೆ ಇವರು ತಮಿಳ್ನಾಡು ರಾಜಕಾರಣಿ, ಅವ್ರ ಹೆಸರು ಬೇಡ, ಮುಖ್ಯಮಂತ್ರಿ ಆಗಿದ್ದವರು, ಅವ್ರಿಗೆಲ್ಲ ಕೊಟ್ಟಿದ್ರು. ಇದರಿಂದ ಚಿನ್ನದ್ಲೆ ಇದನ್ನ ಅದಕ್ಕೆ ಮಿಕ್ಸ್ ಮಾಡಿ ಕೊಡ್ತಾರೆ ಮಕ್ಕಳಾಗದೇ ಇರೋರಿಗೆ. ಆಮೇಲೆ ಕೆಲವ್ರಿಗೆ ಮುಟ್ಟಿನ ಸಮಸ್ಯೆ ಇರ್ತದಲ್ಲ, ನಮ್ಮ ಗರುಡಪ್ಪ ಅವ್ರು ಕೊಡೋರು ಇದ್ರ ಹೂವನ. ಮೂಟೆ ಕಿತ್ಕೊಂಡ್ಬಂದಿದ್ದು, ಅದನ್ನ ಮೂಟೆ ಕಿತ್ಕೊಂಡ್ಬಂದು ಮಾಡಿ. ಅದು ಯಾರಿಗೆ ಹೇಳಿದ್ರು ಅಂದರೆ ಯಾರೋ ಮನೋವತಿಗೆ ಬರೋರು, ಅವ್ರಿಗೇನೆ ಒಬ್ರಿಗೆ ಯಾರಿಗೋ ಸಮಸ್ಯೆ ಇದೆ, ಸತೀಶಣ್ಣ ಅವ್ರು ಕಳಿಸಿದ್ರು, ಅವ್ರಿಗೋಸ್ಕರನೇ ಕಿತ್ಕೊಂಡ್ಬಂದಿದ್ದು ಅದನ್ನು. ಹಾಗೆ ಆ ಥರ ಎಲ್ಲ ಬರ್ತವೆ. ಸೊ ಇನ್ನಷ್ಟು ಮಾಹಿತಿಯನ್ನು ನಾವು ಆಮೇಲೆ ತಿಳಿಸ್ತೇವೆ ನಿಮಗೆ ಮುಂದಿನ ಭಾಗದಲ್ಲಿ. ಇದರ ವಿಡಿಯೋದಲ್ಲಿ ಇದದ್ದೇ ಹೂವುಗಳು ಸಿಕ್ಕಿದ್ರೆ ಆ ಹೂವದ ಜೊತೆಗೆ ನಮಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ತಿಳಿಸ್ತೇವೆ. ಸೊ ಒಳ್ಳೆಯದಾಗಲಿ. ಕೃಷ್ಣಾರ್ಪಣ ಮಸ್ತು.